ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ಮಹಾವಿಷ್ಣುವನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ಬೆಳಗಿನ ಜಾವದ ಶುಭೋದಯದ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದೀರಿ. ಅತಿಯಾದ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಮತ್ತು ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಗಳಂತಲೇ ಹೇಳ್ಬೋದು. ಇಂತಹ ಸಕ್ಕರೆ ಕಾಯಿಲೆಯ ಸಮಸ್ಯೆಗಳಿಗೆ ರಾಮಬಾಣದಂತಿರ್ತಕ್ಕಂಥ ಔಷಧಿ ಅಂದರೆ ಅದು ನಮ್ಮ ಮಧುಮೇಹ ನಿವಾರಣೆ. ಬಹಳ ಶಕ್ತಿಯುತವಾಗಿರತಕ್ಕಂಥದ್ದು. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಕೇವಲ 10 ದಿನಗಳಲ್ಲಿ ತಮ್ಮ ಸಕ್ಕರೆ ಕಾಯಿಲೆ ಸಂಪೂರ್ಣ ನಿಯಂತ್ರಣವನ್ನು ತಾವು ಕಂಡುಕೊಳ್ಬೋದು. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ದಿರ ಅಂತಂದರೆ ಬೇರೆ ರೀತಿ ಇರತಕ್ಕಂಥ ದುಷ್ಪರಿಣಾಮಗಳಾಗದಿರ ಸೈಡ್ ಎಫೆಕ್ಟ್ಸ್ ಇಲ್ದಿರ ಇರತಕ್ಕಂಥ ಒಂದು ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಅಮೃತಬಿಂದು ಆಗಿರ್ಬೋದು, ಮಧುಮೇಹ ನಿವಾರಣೆಯನ್ನಾಗಿರ್ಬೋದು, A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಸ್ವೀಕರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಭಾನುವಾರ ಬಂತು ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ದಿವಸ ರೆಸ್ಟ್ ಡೇ ಅಂತಂದರೆ ವಿಶ್ರಾಂತಿಯ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಮೊದಲಿಂದನೂ ಅಷ್ಟೇ ಎಲ್ಲರ ಮನಸ್ಥಿತಿ, ಎಲ್ಲರ ಆಲೋಚನೆಗಳೇನಪ್ಪ ಅಂತಂದರೆ ವೀಕ್ ಡೇಸ್ ಅಂತಂದರೆ ವಾರದ ದಿನಗಳೇನಿರ್ತವೆ, ಒಂದು ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ನಮಗೆ ಕೆಲಸದ ಸಮಯ. ಶನಿವಾರ ಭಾನುವಾರ ಬಂತು ಅಂತಂದರೆ ಅದೆಲ್ಲೋ ಒಂದು ರೀತಿ ವಿಶ್ರಾಂತಿಯ ದಿನಗಳು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಆ ವಾರ ಪೂರ್ತಿ ನಾವೇನು ಶ್ರಮಿಸಿರ್ತೀವೋ ಆ ಶ್ರಮಕ್ಕೆ ತಕ್ಕದೊಂದು ವಿಶ್ರಾಂತಿ ಅಂತ ನಾವು ಅಂದ್ಕೊಳ್ತೀವಿ. ಒಂದಿಷ್ಟು ಜನರಿಗೆ ವಿಶ್ರಾಂತಿ ಸಿಗತ್ತೆ, ಒಂದಿಷ್ಟು ಜನರಿಗೆ ವಿಶ್ರಾಂತಿ ಸಿಕ್ಕೋದಿಲ್ಲ. ಇರಲಿ, ವಿಶ್ರಾಂತಿಯ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಆಗಲಿ, ನಾವು ಪಡ್ತಕ್ಕಂಥ ಶ್ರಮದ ಬಗ್ಗೆ ಆಗಲಿ, ವಿಶ್ರಾಂತಿಯ ಬಗ್ಗೆ ನಾವೇ ಆಲೋಚನೆಯನ್ನು ಮಾಡಬಾರ್ದು. ನಮ್ಮ ಶ್ರಮವನ್ನು ಗಮನಿಸಿ ಎದುರುಗಡೆ ಇರತಕ್ಕಂಥವ್ರು ಹೇಳ್ಬೋದು, ಏನಯ್ಯ ಎಷ್ಟು ಕೆಲಸ ಮಾಡ್ತೀಯ, ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಮಾಡಯ್ಯ ಅಂತೇಳಿ. ಹಾಗಾಗಿ ನಾವು ಯಾವತ್ತಿದ್ರೂ ಕೂಡ ವಿಶ್ರಾಂತಿಯ ಬಗ್ಗೆ ಆಲೋಚನೆನೇ ಮಾಡ್ಬೋದು. ಅಯ್ಯೋ ನನ್ನ ದೇಹಕ್ಕೆ ಇನ್ನು ಸಾಕಪ್ಪ, ನನಗೆ ಸುಸ್ತಾಗೋಯ್ತಪ್ಪ ಎಂಬತಕ್ಕಂಥ ಆಲೋಚನೆ ಬರಬಾರ್ದು ನಮಗೆ. ಯಾವಾಗ ನಾವು ಆಲೋಚನೆಗಳನ್ನು ಮೊದಲನೇದಾಗಿ ನಮ್ಮ ಮನಸ್ಸಿಗೆ ತೊಗೊಂಬಂದ್ಕೊಂಡ್ಬಿಡ್ತೀವೋ, ಯಾವಾಗಪ್ಪ ನನಗೆ ಸುಸ್ತಾಯಿತು, ನನಗಿನ್ನ ರೆಸ್ಟ್ ಟೈಮ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವೋ, ಅದು ಆ ಕ್ಷಣ ನಾವು ಜಾಸ್ತಿ ಕೆಲಸ ಮಾಡಿ ಅಂದ್ಕೊಂಡಿರ್ತೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವಾಗ ಮುಂದುವರಿತಾ ಹೋಗುತ್ತೋ, ಸಣ್ಣ ಕೆಲಸವನ್ನು ಮಾಡಿದ್ರೂ ಕೂಡ ನಮ್ಮ ದೇಹ ವಿಶ್ರಾಂತಿನ ಕೇಳುತ್ತೆ. ಆಗ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಆ ವಿಶ್ರಾಂತಿಗೆ ಬದ್ಧರಾಗಿ ಅದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಹೊಂದ್ಕೊಂಡ್ಬಿಡ್ತೀವಿ, ಸೋಂಬೇರಿಗಳಾಗಿ ಹೋಗ್ತೀವಿ. ಆ ಕ್ಷಣ ಹೇಗಿರುತ್ತೆ ಅಂದರೆ, ಆ ಸೋಂಬೇರಿತನ ನಮ್ಮನ್ನು ಎಷ್ಟು ಬಾಧಿಸುತ್ತೆ ಅಂದರೆ, ನಾವು ಆ ಕ್ಷಣ ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ದೊಡ್ಡದನ್ನ ಆಲೋಚನೆಯೇ ಮಾಡೋದಕ್ಕಾಗೋದಿಲ್ಲ. ದೊಡ್ಡ ಮಟ್ಟದಾಗಿರ್ತಕ್ಕಂಥದ್ದು ಏನಾದರೂ ಒಂದು ಆಲೋಚನೆ ಮಾಡಿದ್ರೆ ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕಾಗತ್ತೆ, ಅಯ್ಯೋ ಇಷ್ಟೆಲ್ಲ ನಾವು ಶ್ರಮ ಪಡಬೇಕಾಗತ್ತೆ, ಅಷ್ಟೆಲ್ಲ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಚಿಕ್ಕದಾಗಿ ಏನಾದರೂ ಮಾಡೋಣ ಅಂತ ಹೇಳಿ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ನಾವೇ ವೃತಃ ಹಾಳು ಮಾಡ್ಕೋತೀವಿ. ಹಾಗಾಗಿ ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂತಂದರೆ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ನಾನಿಲ್ಲ ಅಂತ ಹೇಳೋದಿಲ್ಲ.
ಕೊಡ್ತಕ್ಕಂಥದ್ದಕ್ಕೆ ಅಂತಲೇ ಒಂದು ಸಮಯ ಇದೆ. ಆ ಸಮಯವನ್ನು ದೇಹಕ್ಕೋಸ್ಕರ ನಾವು ಕೊಡೋಣ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಆಲೋಚನೆಗಾಗಲಿ, ನಾವು ಪಡ್ತಿರ್ತಕ್ಕಂಥ ಶ್ರಮಕ್ಕಾಗಲಿ, ನಾವು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕಲ್ಪಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ವಿಶ್ರಾಂತಿಯನ್ನು ಕೊಡಬಾರ್ದು. ನಮ್ಮ ಮೆದುಳಿಗೆ ವಿಶ್ರಾಂತಿ ಅನ್ನೋದು ಕೊಡಲೇಬಾರ್ದು. ಮೆದುಳಿಗೆ ಯಾವಾಗ ವಿಶ್ರಾಂತಿ ಕೊಟ್ಬಿಡ್ತೀವೋ ನಾವು ಅಲ್ಲಿ ಕೆಟ್ವಿ. ಓಡಿಸ್ತಾ ಇರಬೇಕು, ತಲೆ ಮುಂದೇನು 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 ಅನ್ನೋದ್ರ ಬಗ್ಗೆನೇ ಆಲೋಚನೆ ಇರಬೇಕು. ಭಗವಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೊಂದು ಆಸ್ತಿ ಕೊಟ್ಟಿದ್ದಾನೆ ನಮ್ಮ ದೇಹಕ್ಕೆ. ನೋಡಿ, ಎಂತಹ ದೊಡ್ಡ ಆಸ್ತಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಆಸ್ತಿ ಇದೆ. ಆದರೆ ಎಲ್ಲೋ ಒಂದಷ್ಟು ಜನಕ್ಕೆ ಇಂಥ ಆಸ್ತಿನ ಕಿತ್ಕೊಂಡ್ಬಿಟ್ಟಿರ್ತಾನೆ ಭಗವಂತ. ಒಂದಷ್ಟು ಜನ ಇರ್ತಾರೆ, ಬುದ್ಧಿಮಾನ್ಯರಿರ್ತಾರೆ, ಬಹಳ ದೊಡ್ಡ ಆಸ್ತಿ ಬುದ್ಧಿಶಕ್ತಿ ಅದೇ ಇರೋದಿಲ್ಲ, ಕರೆಕ್ಟಾಗಿ ಬುದ್ಧಿಮಾನ್ಯರಾಗ್ಬಿಟ್ಟಿರ್ತಾರೆ. ಅದೇನೂ ಮಾಡಲಿಕ್ಕಾಗೋದಿಲ್ಲ. ಆ ಕ್ಷಣ ಅವ್ರನ್ನ ಬಾಧಿಸ್ತಕ್ಕಂಥದ್ದೇ. ಕೈ ಕಾಲುಗಳಿರೋದು ಎಂಥ ದೊಡ್ಡ ಆಸ್ತಿ. ಈ ಕೈಯಿಂದ ಏನೇನೆಲ್ಲ ಮಾಡ್ಬೋದು, ಈ ಕಾಲುಗಳ ಜೊತೆ ಏನೇನೆಲ್ಲ ಮಾಡ್ಬೋದು. ಈ ಒಂದು ಆಸ್ತಿ ಕಳ್ಕೊಂಡ್ಬಿಡ್ತೀವಿ. ಒಂದಷ್ಟು ಜನಕ್ಕೆ ಅದು ಇರೋದಿಲ್ಲ, ಒಂದಷ್ಟು ಜನಕ್ಕೆ ಕಣ್ಣಿರೋದಿಲ್ಲ, ಒಂದಷ್ಟು ಜನಕ್ಕೆ ಮೂಗಿರೋದು ಅಂದರೆ ವಾಸನೆ ತೊಗೊಳ್ಲಿಕ್ಕಾಗೋದಿಲ್ಲ, ನ್ಯಾಯವಾಗಿ ಉಸಿರಾಡಲಿಕ್ಕಾಗೋದಿಲ್ಲ. ಮೂಗು ಅಂದರೆ ನೋಡಿ, ಈಗ ಒಬ್ಬ ಮನುಷ್ಯನಿಗೆ ಒಂದು ಸಣ್ಣದೊಂದು ಪಾರ್ಟ್ ಆದ್ರೂ ಕೂಡ ಎಷ್ಟು ಉಪಯೋಗಕಾರಿ, ಎಷ್ಟು ಉಪಯೋಗಕಾರಿ. ಎಷ್ಟೋ ಜನಕ್ಕೆ ಉಸಿರೇ ಆಡೋಕ್ಕಾಗೋದಿಲ್ಲ, ಇಂತಹ ಸಮಸ್ಯೆಗಳೆದುರಾಗತ್ತೆ. ಎಷ್ಟೋ ಜನಕ್ಕೆ ಮಾತಿರೋದಿಲ್ಲ, ಇಂಥ ಸಮಸ್ಯೆಗಳೆದುರಾಗತ್ತೆ. ಒಬ್ಬರ ಜೊತೆ ನಾವು ಸ್ಪಂದಿಸ್ಲಿಕ್ಕಾಗೋದಿಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಆ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಆಸ್ತಿಯನ್ನು ಬಹಳ ಜೋಪಾನವಾಗಿ ನಾವು ನೋಡ್ಕೊಳ್ಬೇಕು. ಇದರಿಂದ ಎಷ್ಟಾಗುತ್ತೋ ಅಷ್ಟು ಲಾಭವನ್ನು ಪಡ್ಕೊಳ್ಬೇಕು. ಭಗವಂತ ಒಳ್ಳೆಯದನ್ನು ತಿಳಿಸ್ಕೊಟ್ಟಿದ್ದಾರೆ, ಕೆಟ್ಟದನ್ನು ತಿಳಿಸ್ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಂಗಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನಾವು ಕೆಟ್ಟದಕ್ಕೆ ಉಪಯೋಗಿಸೋದಕ್ಕಿಂತ ಒಳ್ಳೆಯದಕ್ಕೂ ಕೂಡ ಉಪಯೋಗಿಸ್ಬೇಕಾಗತ್ತೆ. ನಮಗೆ ಅದ್ಭುತವಾಗಿರ್ತಕ್ಕಂಥ ಕೈಗಳನ್ನು ಏನಕ್ಕೆ ಕೊಟ್ಟಿದ್ದಾನೆ ಭಗವಂತ? ಕಷ್ಟಪಟ್ಟು ಶ್ರಮಪಟ್ಟು ದುಡಿಬೇಕು. ದುಡಿದು ಈ ಕೈಯಲ್ಲಿ ಅನ್ನ ತಿನ್ನಬೇಕು, ಇನ್ನೊಂದಷ್ಟು ಜನಕ್ಕೆ ಹಸಿವಿರ್ತಕ್ಕಂಥವ್ರಿಗೆ ಅನ್ನ ಉಣಬಡಿಸ್ಬೇಕು. ಅದರ ಬದಲಾಗಿ ಈ ಕೈನ ಮತ್ತೊಂದು ವಿಚಾರಕ್ಕೆ ನಾವು ಉಪಯೋಗಿಸಬಾರ್ದು. ಇನ್ನೊಬ್ಬರಿಗೆ ಹೊಡಿತಕ್ಕಂಥದ್ದು, ಇಲ್ಲಾಂತಂದರೆ ಬೇರೆ ರೀತಿ ಇರ್ತಕ್ಕಂಥ ಹಾನಿ ಮಾಡ್ತಕ್ಕಂಥದ್ದು, ಇದಕ್ಕೆ ನಾವು ಉಪಯೋಗಿಸಬಾರ್ದು. ಕಾಲನ್ನು ಏನಕ್ಕೆ ಕೊಟ್ಟಿದ್ದಾನೆ ಭಗವಂತ? ದುಡಿದು ತಿನ್ನಲಿ ಅಂತ ಹೇಳಿ, ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳಿ. ನಮ್ಮ ಆರೋಗ್ಯ ಇವತ್ತಿನ ದಿವಸ ನಾವು ಈ ಕಾಲನ್ನ ಎಷ್ಟೋ ಜನ ಇವತ್ತಿನ ದಿವಸ ಚಿಕ್ಕ ವಯಸ್ಸಿನ ಹುಡುಗರೂ ಕೂಡ ಕಾಲು ನೋವು ಕೈ ನೋವು ಅಂತ ಓಡಾಡ್ತಾ ಇರ್ತೀರಿ. ಯಾಕೆ? ಮೊದಲನೇದಾಗಿ ಇದೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದೇ ಆರೋಗ್ಯ ಸಮಸ್ಯೆ. ಈ ಆರೋಗ್ಯ ಸಮಸ್ಯೆ ಎಲ್ಲಿಂದ ಶುರು ಆಗ್ತಾ ಇದೆ? ನಾವು ತಗೊಳ್ತಕ್ಕಂಥ ಆಹಾರದ ಪದ್ಯಕ್ರಮದಲ್ಲಿ. ಆಹಾರ ಸರಿ ಹೋಗ್ತಾ ಇಲ್ಲ, ಮನೆ ತಿಂಡಿ ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಎಲ್ಲ ಕಡೆ ಹೋಟೆಲ್ನಲ್ಲಿ ತಿನ್ಬೇಕೆಂಬತಕ್ಕಂಥ ಒಂದು ಆಸೆ. ಹಂಗಂತ ಹೇಳಿ ನಾನು ಹೋಟೆಲ್ನವ್ರನ್ನ ದೂಷಣೆ ಮಾಡ್ತಾ ಇಲ್ಲ, ಹೋಟೆಲ್ನವ್ರನ್ನ ನಾನು ದೂಷಣೆ ಮಾಡೋದಿಲ್ಲ. ಯಾಕೆಂತಂದರೆ ಎಷ್ಟೋ ಜನರಿಗೆ ಹಸು ಬಂದಿರತಕ್ಕಂಥವ್ರಿಗೆ ಆ ಕ್ಷಣ ಅನ್ನವನ್ನು ಉಣಬಡಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಾವುದು ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು ಬಹಳ ಉತ್ತಮ. ಮನೆಯಲ್ಲಿ ಮಾಡ್ತಕ್ಕಂಥ ಅಡುಗೆ ಮನೆಯಲ್ಲಿ ಮಾಡ್ತಕ್ಕಂಥದ್ದೇ. 10 ಜನಕ್ಕೆ ತಾವು ಅದನ್ನು ಉಣಬಡಿಸ್ಬೇಕೆಂಬತಕ್ಕಂಥ ಸಮಯ ಬಂದಾಗ ಅಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ತೂಗಿಸ್ಲಿಕ್ಕಾಗೋದಿಲ್ವಲ್ಲ. ಹಾಗಾಗಿ ಮೊದಲನೇದಾಗಿ ಆಹಾರದ ಪದ್ಯಕ್ರಮವನ್ನು ನಾವು ಜೋಪಾನವಾಗಿ ನೋಡ್ಕೊಂಬಿಟ್ರೆ ಈ ಸಮಸ್ಯೆಗಳೆಲ್ಲವೂ ಕೂಡ ಸಿಕ್ಕೋದೇ ಇಲ್ಲ. ಅದರಲ್ಲೂ ಇವಾಗ ಈ ಒಂದು ಇಂಗ್ಲೀಷ್ ಮೆಡಿಸನ್ಗೆ ನಮ್ಮ ದೇಹ ಹೊಂದ್ಕೊಂಬಿಟ್ರು. ಮಾತ್ರೆಗಳನ್ನು ಯಾವ ರೀತಿ ನಾವು ದೇಹಕ್ಕೆ ನಾವು ಅಂದರೆ ಜೋಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಜ್ವರ ಬಂತು ಅಂದರೆ ಗೊತ್ತಲ್ಲ, ಇನ್ನು ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಜ್ವರ ಬಂತು ಅಂದರೆ ಒಂದು ಟ್ಯಾಬ್ಲೆಟ್ ಫಿಕ್ಸು, ಗ್ಯಾಸ್ಟ್ರಿಕ್ ಅಂತಂದರೆ ಒಂದು ಟ್ಯಾಬ್ಲೆಟ್ ಫಿಕ್ಸು, ತಲೆನೋವಿಗೆ ಒಂದು ಟ್ಯಾಬ್ಲೆಟು, ಹೊಟ್ಟೆ ನೋವಿಗೆ ಒಂದು ಟ್ಯಾಬ್ಲೆಟು, ಅತಿಯಾಗಿ ಮೋಷನ್ ಹೋದ್ರೆ ಒಂದು ಟ್ಯಾಬ್ಲೆಟು, ಮೋಷನನ್ನು ನಿಲ್ಸೋಕ್ಕೂ ಒಂದು ಟ್ಯಾಬ್ಲೆಟು, ವಾಂತಿ ಬರೋಕ್ಕೊಂದು ಟ್ಯಾಬ್ಲೆಟು, ಅದನ್ನು ನಿಲ್ಸೋಕ್ಕೊಂದು ಟ್ಯಾಬ್ಲೆಟು. ಎಲ್ಲದಕ್ಕೂ ಕೂಡ ನಮ್ಮ ದೇಹ ಈ ಮೆಡಿಸನ್ ಅನ್ನೋದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಯಾವಾಗ ಇದರಿಂದ ನಾವು ದೂರ ಬರ್ತೀವೋ ನಿಜವಾಗ್ಲೂ ಹೇಳ್ತೀನಿ, ನಮ್ಮೆಲ್ಲರ ಬದುಕು ಸಾತ್ವಿಕವಾಗಿರುತ್ತೆ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ಳಿಕ್ಕೆ ನಮ್ಮ ದೇಹ ಸಂಪೂರ್ಣವಾಗಿ ಸ್ಪಂದಿಸುತ್ತೆ ಯಾವಾಗ ನಾವು ಈ ಟ್ಯಾಬ್ಲೆಟ್ಸನ್ನು ಕಡಿಮೆ ಮಾಡ್ತೀವಿ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ, ಅದರ ಜೊತೆ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ತಡ ಮಾಡೋದು ಬೇಡ, ರಾಶಿಫಲಗಳನ್ನು ತಿಳ್ಕೊಳ್ಳೋಣ, ಇವತ್ತಿನ ದಿನದ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ 11/2/2024 ಭಾನುವಾರ ದ್ವಿತೀಯ ಶತಭಿಷ ನಕ್ಷತ್ರ. ಮಾಘ ಮಾಸ ಶತಭಿಷ ನಕ್ಷತ್ರ ಇವತ್ತಿನ ದಿವಸ
ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಯೋಚನೆ ಮಾಡಬೇಡಿ, ಸಮಸ್ಯೆಗಳೆಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಯಾವ ಸಮಸ್ಯೆಗಳಿಗೂ ಕೂಡ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಹುಟ್ಟುಹಬ್ಬ, ಇವತ್ತಿನ ದಿವಸ ನಿಮ್ಮ ಹಬ್ಬ, ಹುಟ್ಟುಹಬ್ಬ, ಇದು ನಿಮ್ಮ ಹಬ್ಬ. ಈ ನಿಮ್ಮ ಹಬ್ಬವನ್ನು ನೆಮ್ಮದಿಯಾಗಿ ಸುಖ, ಶಾಂತಿ, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. ಹುಟ್ಟುಹಬ್ಬ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಈ ಒಂದು ಹುಟ್ಟುಹಬ್ಬ ಅಮೂಲ್ಯವಾಗಿರಬೇಕು, ಜ್ಞಾಪಕಾರ್ಥವಾಗಿರಬೇಕು. ಹುಟ್ಟುಹಬ್ಬದಲ್ಲಿ ಅಯ್ಯೋ ಇಂಥದ್ದೊಂದು ಆಗೋಯ್ತೆ ಎಂಬತಕ್ಕಂಥ ಜ್ಞಾಪಕ ಇರಬಾರ್ದು. ಅಪ್ಪ ನನ್ನ ಹುಟ್ಟುಹಬ್ಬ ಬಹಳ ಚೆನ್ನಾಗಾಯಿತು ಎಂಬತಕ್ಕಂಥ ಒಂದು ಜ್ಞಾಪಕಾರ್ಥವಾಗಿರಬೇಕು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜೀ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಗುರುಗಳ ಪ್ರೀತಿಯ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲಗಳನ್ನು ಪ್ರಾರಂಭ ಮಾಡಬೇಕು. ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿ ದೀಪವನ್ನು ಹಚ್ಚಿದ್ದಾದ ಮೇಲೆ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಶಿಕ್ಷಾ ಪ್ರಸನ್ನಾಮಮ ಸರ್ವದ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆಜ್ಞೆ ಪ್ರಭುದೇವಾನಾಂ ಪರಮಾತ್ಮನೇ ರಾಜಮಾಂ ನರಕಾಧೂರ. ಬಹಳ ವಿಶೇಷವಾಗಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಬಹಳ ಅದ್ಭುತವಾಗಿದೆ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಪಡ್ಕೊಳ್ತೀರಿ. ಭಯಭೀತರಾಗ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಏನೊಂದು ವಿಚಾರವಾದ್ರೂ ಕೂಡ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯೇ ಆಗಲಿ, ಇಲ್ಲಾದರೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಹೊಸದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಬಹಳ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಬಂಧು ಮಿತ್ರರೊಳಗೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಂದರೆ ಬಂಧು ಮಿತ್ರರೊಡನೆ ಒಂದಿಷ್ಟು ಒಳ್ಳೆಯ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಶಾಂತಿಯ ಆ ಒಂದು ಸಮಯವನ್ನು ಕಳೀತಕ್ಕಂಥದ್ದು ಕೂಡ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಎಲ್ಲರ ಜೊತೆ ಕೂತ್ಕೊಳ್ಳಿ, ನೆಮ್ಮದಿಯಾಗಿ ಮಾತಾಡಿ, ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ತೀರಿ. ಆ ಮನಸ್ಸು ಹಗುರ ಆಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂತೀರಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ತಾಯಿ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಇದೆಲ್ಲವನ್ನೂ ಕೂಡ ಗಮನಿಸಿ ನಾವು ತಿಳಿಸೋದಾದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದರೆ ಮನಸ್ಸಿಗಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿಗೆ ಏನು ಕೊರತೆ ಇಲ್ಲ. ಭಗವಂತ ಅದರಲ್ಲಿ ಯಾವುದೇ ರೀತಿ ಮೋಸವನ್ನೇನು ಮಾಡಿಲ್ಲ. ಆದರೆ ಒಂದು ವಿಚಾರ ತಾವು ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಹೇಗಿರುತ್ತೆ ಅಂತಂದರೆ ಸಾಕಷ್ಟು ಏರುಪೇರುಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ, ಮಿಶ್ರ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಮನಸ್ಥಿತಿ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಚಂಚಲವಾಗಿರ್ತಕ್ಕಂಥದ್ದಿರುತ್ತೆ. ಮಾಡಬೇಕಾ ಬೇಡವಾ, ಮಾಡಿದ್ರೆ ಹೆಂಗಪ್ಪ ಏನಪ್ಪ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಆದರೆ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದ್ದಂಗೆ
ಎಲ್ಲೋ ಒಂದು ಕಡೆ ನಾನು ಸಮಯನ ವೇಸ್ಟ್ ಮಾಡ್ಕೊಂಬಿಟ್ನಾ ಎಂಬತಕ್ಕಂಥ ಒಂದು ವಿಷಯ, ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಭಾವನೆಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಿರುತ್ತೆ. ಹೇಗಪ್ಪ ಅದೇನು ಗುರುಗಳೇ ಇದನ್ನು ನೀವು ಹಿಂಗೆ ಅಂದ್ಬಿಟ್ರಲ್ಲ, ನಮ್ಗೆ ಅರ್ಥ ಆಗಲಿಲ್ವ ಅಂತ ತಾವು ಕೇಳ್ಬೋದು. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಿನ ಆಲೋಚನೆಗಳು ಹೇಗಿರುತ್ತೆ ಅಂತಂದರೆ, ಬೆಳಗ್ಗೆಯಿಂದ ಈ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಆಲಸ್ಯತನ ನಿಮ್ಮನ್ನು ಕಾಡುತ್ತೆ, ಬರೀ ನೆಗೆಟಿವಿಟಿ ಅನ್ನೋದು ಕಾಡ್ತಾ ಇರುತ್ತೆ. 2 ಗಂಟೆ ಆಗ್ತಾ ಇದ್ದಂಗೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಇಷ್ಟೊತ್ತರೆಗೂ ನಾನು ಸಮಯವನ್ನು ವೇಸ್ಟ್ ಮಾಡ್ಕೊಂಬಿಟ್ನಲ್ಲ, ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ಲ, ಅಯ್ಯೋ ಛೇ ಇದನ್ನಾದರೂ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದಾಗಿತ್ತಲ್ಲ ಎಂಬತಕ್ಕಂಥ ಒಂದು ಭಾವನೆ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆ ಎಲ್ಲಾದರೂ ನಿಮಗೆ ಕಂಡ್ರೆ, ಇಲ್ಲಾಂತಂದರೆ ಕಂದು ಬಣ್ಣದ ಶ್ವಾನ ಎಲ್ಲಾದರೂ ನಿಮಗೆ ಕಂಡ್ರೆ, ಅದಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗೋಮಾತೆ ಏನಾದರೂ ಕಂಡ್ರೆ ಬಾಲವನ್ನು ಮುಟ್ಟಿ ಅದಕ್ಕೊಂಚೂರು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯವನ್ನು ತಿಳಿಸೋದಾದರೆ, ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಸಂಪೂರ್ಣವಾಗಿ ಎಡಭಾಗದಲ್ಲಿ ಅದರ ಚಲನವಲನ ಇದೆ. ಅದೆಲ್ಲವನ್ನೂ ಕೂಡ ತಾವು ಗಮನಿಸ್ಬೋದು. ಮಧ್ಯಭಾಗದಲ್ಲಿ ಅದು ತಿರುಗ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ, ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಎಲ್ಲೋ ಒಂದು ಕಡೆ ಗಂಭೀರ ಅಂತಲೇ ಹೇಳ್ಬೋದು. ಬಟ್ ಆದರೆ ಆಲೋಚನೆ ಮಾಡಬೇಡಿ, ತಾವೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದೇನು ಬೇಡ, ಭಯಭೀತರಾಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಎಡಭಾಗದಲ್ಲಿ ಅದರ ಚಲನವಲನ ಇದ್ರೂ ಕೂಡ ಮಧ್ಯಭಾಗದಿಂದ ನಿಧಾನವಾಗಿ ಅದು ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಇದನ್ನು ಒಂದು ಗಮನಿಸಿ ನಾವು ತಿಳಿಸೋದಾದರೆ, ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಹೇಗಿರುತ್ತೆ ಅಂತಂದರೆ, ಇವತ್ತು ತಮಗೊಂದು ಕಿವಿ ಮಾತು, ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಅದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಏನಾದರೂ ಒಂದು ವಿಚಾರವಾಗಿ ತಾವು ಮುಂದುವರಿತಕ್ಕಂಥದ್ದಾಗಲಿ ಅಷ್ಟಾಗಿ ಸಂಬಂಧಿಸ್ಕರವಾಗಿರತಕ್ಕಂಥದ್ದೆಲ್ಲ ಜೋಪಾನ. ಅದನ್ನು ಬಿಟ್ಟು ವ್ಯಾಪಾರ, ವ್ಯವಹಾರ, ತಮ್ಮ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು, ಕುಟುಂಬದಲ್ಲಿ ಇರ್ತಕ್ಕಂಥ ಕಲಹಗಳು ದೂರ ಆಗ್ತಕ್ಕಂಥದ್ದಾಗಿರ್ಬೋದು, ಕುಟುಂಬದಲ್ಲಿ ಒಂದೊಳ್ಳೆ ಸ್ನೇಹ ಬಾಂಧವ್ಯ ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಾಗ್ತಕ್ಕಂಥದ್ದೇ. ಹಣಕಾಸಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದು ರೀತಿ ನೆಮ್ಮದಿ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರು ಕೂಡ ಆ ಸಮಸ್ಯೆಗಳಿಂದ ಆಗ್ತಾ ಇರತಕ್ಕಂಥ ನೋವಿನಿಂದ ಸ್ವಲ್ಪ ದೂರ ಇರ್ತೀರಿ. ಇವತ್ತಿನ ದಿವಸ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಬೇಡಿ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಆದರೆ ಅದೆಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಕೂಡ ಇದೆಯಲ್ಲ, ಯಾಕೆ ಯೋಚನೆ ಮಾಡ್ತೀರಿ? ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ಗಮನಿಸಿ ತಿಳಿಸೋದಾದರೆ, ಅದರ ಚಲನವಲನ ಇದೆಲ್ಲವನ್ನು ಕೂಡ ಗಮನಿಸಿ ತಿಳಿಸೋದಾದರೆ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದೇ ಮಾತನಾಡ್ತಕ್ಕಂಥ ಮನಸ್ಸರಿ. ಆದರೆ ನಿಧಾನವಾಗಿ ಎಲ್ಲೋ ಒಂದು ಕಡೆ ಎಡಭಾಗಕ್ಕೆ ಅದರ ಚಲನವಲನ ಇದೆ. ಇವತ್ತಿನ ದಿವಸ ಡ್ರೈವಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು ಬಹಳ ಜೋಪಾನ ಅಂತಲೇ ಹೇಳ್ತೀನಿ. ತಾವು ಡ್ರೈವಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಅನ್ನೋದಕ್ಕಿಂತ ಯಾರೆಲ್ಲ ಕಾರನ್ನು ಓಡಿಸ್ತಾ ಇರ್ತಕ್ಕಂಥವ್ರಾಗಲಿ, ಟೂ ವೀಲರನ್ನು ಓಡಿಸ್ಬೇಕಾದ್ರೆ ಆಗಲಿ ಬಹಳ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀನಿ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಒಂದು ಕಡೆ ಗಾಡಿನೇ ಕೈ ಕೊಡ್ಬೋದು, ಇಲ್ಲ ಅಂತಂದರೆ ನಿಮ್ಮ ಗ್ರಹಗತಿಗಳಿಗೆಟ್ಟು ನಿಮಗೇನೋ ಹೆಚ್ಚು ಕಡಿಮೆ ಆಗ್ಬೋದು. ಜೋಪಾನ ಜೋಪಾನ ಜೋಪಾನ. ದೂರವಾರ ಪ್ರಯಾಣ ಬೇಡವೇ ಬೇಡ, ಅವಶ್ಯಕತೆ ಇಲ್ಲ. ತಾವು ವಾಸ್ತುಗೃಹದಲ್ಲಿರ್ತಕ್ಕಂಥದ್ದೇ ಬಹಳ ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅದನ್ನು ಹೊರತುಪಡಿಸಿ ತಿಳಿಸೋದಾದರೆ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲೂ ಎಲ್ಲೋ ಒಂದು ಕಡೆ ಡಲ್ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಮನಸ್ಕಾರಕ ಚಂದ್ರ, ಉಪ್ಪು ಮತ್ತು ಅಕ್ಕಿ, ಉಪ್ಪು ಮತ್ತು ಅಕ್ಕಿನ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಯಾವ ಸಮಯ ಆದ್ರೂ ಕೂಡ ಪರವಾಗಿಲ್ಲ, ಆದರೆ ಸಂಕಲ್ಪ ತಾವು ಈಗಲೇ ಮಾಡಬೇಕು. ಈ ಕ್ಷಣ ಸಂಕಲ್ಪವನ್ನು ಮಾಡಿ ಯಾವ ಸಮಯ ನಿಮ್ಗೆ ಅನುಕೂಲ ಆಗುತ್ತೋ ಆ ಸಮಯಕ್ಕೆ ಹೋಗಿ ಭಗವಂತನಿಗೆ ಕೊಟ್ಟು ಬರೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಕರ್ಕಾಟಕ ರಾಶಿಯವರಿಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನು ಕೂಡ ಗಮನಿಸಿ ತಿಳಿಸೋದಾದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಬಹಳ ಅದ್ಭುತವಾಗಿದೆ. ನಿಮ್ಮ ಸ್ಟಾರ್ ಚೆನ್ನಾಗಿದೆ. ಇವತ್ತಿನ ದಿವಸ ಯಾವುದೇ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ, ಭಯಭೀತರಾಗ್ತಕ್ಕಂಥದ್ದು ಬೇಡ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಶ್ರಮ ಎಲ್ಲೋ ಒಂದು ಕಡೆ ಕಡಿಮೆ. ಜೋಪಾನ. ಶ್ರಮವಹಿಸಿ ಕೆಲಸ ಮಾಡಿ, ಆಸಕ್ತಿಯುಕ್ತರಾಗಿ ಕೆಲಸ ಮಾಡಿ. ಸಮಸ್ಯೆಗಳು ಇದ್ದಿದ್ದೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆಲಸ್ಯತನವನ್ನು ತೆಗೆದು ಪಕ್ಕಕ್ಕೆ ಬಿಸಾಕಿ. ಇವತ್ತಿನ ದಿವಸ ತಾವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಒಂದು ಆಸೆ, ಈ ಮನುಷ್ಯನಿಗೆ ಆಸೆ ಇರುತ್ತೆ ನೋಡಿ, ಅದು ಯಾವತ್ತೂ ಕೂಡ ಕಡಿಮೆ ಆಗುವಂಥದ್ದಲ್ಲ. ಹೇಗಿರುತ್ತೆ ಮನುಷ್ಯನ ಆಸೆ ನೋಡಿ, ಒಂದು ತೃಪ್ತಿ ಎಂಬತಕ್ಕಂಥದ್ದು ಮನುಷ್ಯನಿಗೆ ಇಲ್ಲವೇ ಇಲ್ಲ. ಒಂದರಲ್ಲಿ ಮಾತ್ರ, ಊಟದಲ್ಲಿ ಮಾತ್ರ ತೃಪ್ತಿ ಆಗುತ್ತೆ. ಸಾಕು ಅನ್ನೋ ಪದ ಉಪಯೋಗಿಸೋದಲ್ಲೇ, ಆದರೆ ಈ ಆಸೆ ಆ ಊಟದಲ್ಲೂ ಕೂಡ ಸಾಕಾಗೋದಿಲ್ಲ. ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ ನಮಗೆ. ಯಾಷ್ಟರ ಮಟ್ಟಿಗೆ ಅಂತಂದರೆ ಈಗ ತಾನೇ ಅದ್ಭುತವಾಗಿರ್ತಕ್ಕಂಥ ಒಂದು ಊಟ ಮಾಡಿ ಎಲ್ಲೋ ಒಂದು ಕಡೆ ಮಾರ್ಗ ಮಧ್ಯದಲ್ಲಿ ಗೋಬಿ ಮಂಚೂರಿ ನೋಡಿದ್ರೆ ಅದನ್ನೂ ತಿನ್ಬೇಕನ್ಸುತ್ತೆ ಕಣ್ಣಿಗೆ. ಹಾಗೆ ಮನುಷ್ಯನ ಆಸೆ ಅಷ್ಟರ ಮಟ್ಟಿಗೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಆ ಆಸೆನೇ ಕಡಿಮೆ ಮಾಡ್ಕೊಂಬಿಟ್ಟಿರ್ತೀರಿ. ಆಸೆ ಎಂಬತಕ್ಕಂಥದ್ದು ಇರಬೇಕು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಜಾಸ್ತಿನೂ ಆಗಬಾರ್ದು, ತೀರಾ ಕಡಿಮೆನೂ ಆಗಬಾರ್ದು. ಈ ಆಸೆನೂ ಒಂಥರ ಸುಖ ದುಃಖ ಅಂದಾಗೆ. ಆಸೆ ತೀರಾ ಜಾಸ್ತಿ ದುಃಖನೂ ಕೊಡುತ್ತೆ, ಆಸೆ ತೀರಾ ಸುಖನೂ ಕೊಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸುಖಕ್ಕಿನ್ನ ದುಃಖನೇ ಜಾಸ್ತಿ. ಇರಲಿ, ಆದ್ರೂ ಕೂಡ ಆಸೆ ಕಡಿಮೆ ಆಗ್ತಕ್ಕಂಥದ್ದು ಬೇಡ. ಆಸೆ ಯಾವ ರೀತಿ ಇರಬೇಕಂದ್ರೆ, ಎಂಥ ಕೆಲಸನಾದರೂ ಇರಲಿ, ನಾನು ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಆಸೆ ಛಲದಿಂದ ತಾವು ಮುಂದೆ ಹೋಗಿದ್ದೆ ಆದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಬಹಳ ಅದ್ಭುತವಾಗಿರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನ ಅಂತಲೇ ಹೇಳ್ತೀನಿ. ಎಲ್ಲೋ ಇವತ್ತಿನ ದಿವಸ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಮಾತು ನಿಮಗೆ ಇವತ್ತಿನ ದಿವಸ ಬರ್ತಕ್ಕಂಥದ್ದು ಇರುತ್ತೆ. ಅದರಿಂದ ನೀವು ಮನಸ್ಸು ಕೆಡಿಸ್ಕೊಳ್ತೀರಿ, ಡಿಸ್ಟರ್ಬ್ ಆಗ್ತೀರಿ, ಮೆಂಟಲಿ ಡಿಸ್ಟರ್ಬ್ ಆಗ್ತೀರಿ, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತೀರಿ. ಇದೆಲ್ಲ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ನಿಮ್ಮ ಮನಸ್ಸನ್ನು ತಾವು ಕೈ ಬಿಟ್ಟರೆ ಅಂದರೆ ಡಿಪ್ರೆಷನ್ಗೂ ಕೂಡ ಜಾರ್ತಕ್ಕಂಥವ್ರು ಇರ್ತೀರಿ. ಜೋಪಾನ. ಅಲ್ಲಿ ತನಕ ನಾವು ಬಿಟ್ಕೊಳ್ಳೋದು ಬೇಡ. ಯಾರು ಡಿಪ್ರೆಷನಲ್ಲಿ ಕೂತ್ಕೊಳ್ಳೋರು, ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋರು. ನಾವೇನು ಕಳ್ಕೊಂಡಿದ್ದೀವಿ? ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ನಮ್ಮ ಹತ್ರ ಎಲ್ಲ ಇದೆ. ಯಾಕೆ ಯೋಚನೆ ಮಾಡಬೇಕು? ಆ ಕ್ಷಣ ಇರ್ತಕ್ಕಂಥ ಅವಶ್ಯಕತೆ ಏನಿತ್ತು ಅದು ನಮಗೆ ಸಿದ್ಧಿ ಆಗಲಿಲ್ಲ ಅಷ್ಟೇ. ಅಯ್ಯೋ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ನಿಮ್ಮ ಆಲೋಚನೆ ಹೀಗಿರಬೇಕು. ಎಂಥ ಸಮಸ್ಯೆ ಬರಲಿ, ಬೆಟ್ಟದಷ್ಟು ಸಮಸ್ಯೆ ಬರಲಿ, ನಾವೆಲ್ಲವನ್ನೂ ಕೂಡ ದೂರ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಆಲೋಚನೆ ನಿಮಗಿರಲಿ. ಇವತ್ತಿನ ದಿವಸ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಒಂದು ವಿಳೆದೆಲೆನ ತಗೊಳ್ಳಿ. ವಿಳೆದೆಲೆಯನ್ನು ತೊಗೊಂಡಾದ ಮೇಲೆ ವಿಳೆದೆಲೆನ ತಾವು ನೋಡ್ತಾ ನಿಮ್ಮ ಉಂಗರದ ಬೆರಳಿನಲ್ಲಿ ಒಂದು ಚೂರು ಅರಿಶಿನ, ಒಂದು ಚೂರು ಕುಂಕುಮ ಮತ್ತು ನೀವು ಕಣ್ಣಿಗೆ ಹಚ್ಕೊಳ್ತೀರಲ್ಲ ಕಪ್ಪು, ಅದು ಗಂಡು ಮಕ್ಕಳಾದರೆ ಹೆಣ್ಣು ಮಕ್ಕಳ ಹತ್ರ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರ ಹತ್ರ ಕಪ್ಪನ್ನು, ಆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮಧ್ಯದಲ್ಲಿ ಕಪ್ಪನ್ನು ಇಟ್ಟು ಅದನ್ನು ದೃಷ್ಟಿಸಿ ಪ್ರಾರ್ಥನೆಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಸ್ಮರಿಸ್ಕೊಳ್ಳಿ. ಇವತ್ತಿನ ದಿವಸ ನಾನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಬೇಕಮ್ಮ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾನು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕನ್ಯಾ ರಾಶಿನವರು ಮಾಡಿ ಆ ಎಲೆಯನ್ನು ಹಾಗೆ ಮಡಚಿಟ್ಬಿಟ್ಟು ಎಲ್ಲೋ ಇಡ್ತಕ್ಕಂಥದ್ದಲ್ಲ, ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಾ ಹೋಗಿ ಈ ಒಂದು ಕೆಲಸವನ್ನು ಮಾಡಿ. ತಾವು ಪಾಕೆಟ್ನಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಒಂದೇ ಒಂದು ಚೂರು ಧೂಪವನ್ನು ಆ ಎಲೆಗೆ ತೋರಿಸಿ, ಧೂಪವನ್ನು ಹಚ್ಚಿ, ಊದಿನ ಕಡ್ಡಿಯನ್ನು ಹಚ್ಚಿ ಆ ಎಲೆಯ ಕೆಳಗಡೆ ಆ ಧೂಪವನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ ಆ ಒಂದು ಎಲೆಯನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡು ತಾವು ಆಚೆ ಹೋಗಿದ್ದೆ ಆದರೆ ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥವ್ರು ಎಂಥ ವಿಚಾರವಾದ್ರೂ ಕೂಡ ತಾವು ಅದನ್ನು ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯವನ್ನು ನಾವು ಗಮನಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಎಲ್ಲೋ ಒಂದು ಕಡೆ ಇವತ್ತಿನ ಸಹ ತುಲಾ ರಾಶಿನವರು ನಿಂತ ಜಾಗದಲ್ಲೇ ನಿಂತು ಬಿಟ್ಟಿದ್ದಾರೆ ಹೊರತಾಗಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಆಲೋಚನೆಗಳು ಕೂಡ ಹಾಗೆ ಆಗಿದೆ. ಆದರೆ ಒಂದು ವಿಚಾರ ಅಂತೂ ಹೇಳ್ತೀನಿ, ಇವತ್ತಿನ ಸಹ ದೂರಭಾರ ಪ್ರಯಾಣವನ್ನು ಮಾಡೋದರಲ್ಲಿ ಸಮಸ್ಯೆ ಇಲ್ಲ. ಆದರೆ ಯಾವುದಾದ್ರೂ ಕೆಲಸವನ್ನು ಮನಸ್ಸಲ್ಲಿ ಇಟ್ಕೊಂಡು ತಾವು ಪ್ರಯಾಣವನ್ನು ಮಾಡಿದ್ರೆ
ತಾವು ಆ ಒಂದು ಸಾನ್ನಿಧ್ಯವನ್ನು ತಲುಪ್ತೀರಿ ಅಷ್ಟೇ, ಡೆಸ್ಟಿನೇಷನನ್ನು ತಲುಪ್ತೀರಿ, ಚೆನ್ನಾಗೇ ತಲುಪ್ತೀರಿ, ನೆಮ್ಮದಿಯಾಗಿ ತಲುಪ್ತೀರಿ. ಆದರೆ ಅಲ್ಲಿ ಏನು ಕೆಲಸ ಇರುತ್ತಲ್ಲ ಅದು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರನೇ. ಒಂದಿಷ್ಟು ಸಮಸ್ಯೆಗಳೆದುರಾಗುತ್ತೆ, ಅಡ್ಡಿ ಆತಂಕಗಳೆದುರಾಗುತ್ತೆ. ಆದರೆ ದೂರಭಾರ ಪ್ರಯಾಣ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಇವತ್ತು ನಾನು ಹೇಳೋದೇನಪ್ಪ ಅಂತಂದರೆ, ಯಾವುದೋ ಒಂದು ವಿಚಾರವಾಗಿ ಕೆಲಸದ ಬಗ್ಗೆ ತಾವು ಆಲೋಚನೆಯನ್ನು ಮಾಡಿ ತಾವು ಮುಂದುವರೆದಕ್ಕಿಂತ ಕುಟುಂಬಸ್ಥರ ಜೊತೆ ಎಲ್ಲಾದರೂ ಆಗ ಆಚೆ ಕಡೆ ಹೋಗಿ ಬನ್ನಿ. ನೆಮ್ಮದಿ ಇರುತ್ತೆ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಏನಾದರೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಈ ಒಂದು ಕೆಲಸ ಕಾರ್ಯಸಿದ್ಧಿಯ ಬಗ್ಗೆ ಈಗಾಗಲೇ ತಮಗೊಂದು ಅರಿವಾಗಿರುತ್ತೆ, ಇಲ್ಲ ಅಂತಂದರೆ ಈಗಾಗಲೇ ತಮಗೊಂದಷ್ಟು ವಿಚಾರಗಳು ಅರ್ಥ ಆಗಿರುತ್ತೆ. ಅಯ್ಯೋ ಇವತ್ತು ನಾನು ಅಷ್ಟು ದೂರ ಹೋದ್ರೂ ಕೆಲಸ ಕಾರ್ಯಸಿದ್ಧಿ ಆಗಲ್ಲ ಅಂತ ಹೇಳಿ. ಹಾಗಾಗಿ ಒಂದು ಸತಿ ಇಂತಹ ವಿಚಾರಗಳು ಇಂತಹ ಸಮಯದಲ್ಲಿ ಅದು ನಿಮಗೆ ಮೊದಲೇ ಗೋಚರ ಆಗಿ ಇಂತಹ ಸಮಯಗಳಲ್ಲಿ ಅದು ಎದುರಾದಾಗ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆ ಕ್ಷಣ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬಿಟ್ಬಿಡಿ. ಇವತ್ತಿನ ಸಹ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಂದರೆ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥದ್ದು. ಒಂದ್ಸರಿ ದೂರಭಾರ ಪ್ರಯಾಣವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದು ಅಸಾಧ್ಯ. ಆದರೆ ಕುಟುಂಬಸ್ಥರ ಜೊತೆ ತಾವು ಚೆನ್ನಾಗಿ ಖುಷಿಯಾಗಿ ಓಡಾಡ್ಕೊಂಡು ಬರೋದ್ರಿಂದ ಒಂದಿಷ್ಟು ಸುಖಾಶಾಂತಿ ನೆಮ್ಮದಿನಾದರೂ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತಮ್ಮ ಉದ್ಯೋಗ ವ್ಯಾಪಾರ ಅಲ್ಲಾದರೆ ಪರವಾಗಿಲ್ಲ, ಪ್ರತಿನಿತ್ಯ ನಿಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ನೀಡ್ಸ್ ಏನಿದೆ ಅಂತಂದರೆ ಅದನ್ನು ತಾವು ಕಾರ್ಯಸಿದ್ಧಿಪಡಿಸ್ಕೊಂಡು ನಿಮ್ಮ ಜೀವನಕ್ಕೋಸ್ಕರ ತಾವೇನಾದರೂ ಸಂಪಾದನೆ ಮಾಡೋದಾದರೆ ನೆಮ್ಮದಿ ಇರತಕ್ಕಂಥದ್ದೇ, ಸಂಪಾದನೆ ಆಗ್ತಕ್ಕಂಥದ್ದೇ. ಇವತ್ತಿನ ದಿವಸ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೇಳತಕ್ಕಂಥವ್ರು ಇದ್ದೀರಿ, ತುಲಾರಾಶಿನಲ್ಲಿರ್ತಕ್ಕಂಥವ್ರು. ಕಾದು ಅನುಭವಿಸಿ. ಈ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಬಹಳ ಚೆನ್ನಾಗಿದೆ. ಯಾವುದೇ ರೀತಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ, ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಸ್ಸಂದೇಹವಾಗಿ ಯೋಚನೆನೇ ಮಾಡಬೇಡಿ, ಅಸಾಧ್ಯವಾದನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಮಗೊಂದು ಕಿವಿ ಮಾತು, ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಉತ್ತರ ದಿಕ್ಕಿನ ಕಡೆ ನಿಮ್ಮ ಮೊದಲ ಪ್ರಯಾಣ ಇದ್ದರೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತೀರಿ. ಅದರ ಜೊತೆಗೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಫೋಟೋವನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ನಿಮ್ಮ ಬ್ಯಾಗ್ನಲ್ಲೋ ಪರ್ಸ್ನಲ್ಲೋ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಯಾರೆಲ್ಲ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಫೋಟೋವನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಗಂಡಸರು, ಹೆಣ್ಣುಮಕ್ಕಳು ನಿಮ್ಮ ಜೊತೆಲಿ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿದ್ದೆ ಆದರೆ ಇವತ್ತಿನ ದಿವಸ ಅಸಾಧ್ಯವಾದನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯಿಂದ ಸ್ವಲ್ಪ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರವಾಗ್ತಕ್ಕಂಥದ್ದಿರುತ್ತೆ ಭಗವಂತನ ಅನುಗ್ರಹದಿಂದ. ಆದಷ್ಟು ಕೇಸರಿಯನ್ನು, ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಕೇಸರಿ, ಅದಕ್ಕೆ ಬಹಳ ಒಂದು ಅದ್ಭುತ ಕಥೆ ಇದೆ. ಆದರೆ ಆ ಕಥೆ ಹೇಳಲಿಕ್ಕೆ ಈಗ ಸಮಯ ಇಲ್ಲ. ಸಮಯದ ಅಭಾವ ಜಾಸ್ತಿ ಇರುವ ಕಾರಣದಿಂದ ಕೇಸರಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದರ ಕಥೆಯನ್ನು ಮುಂದಿನ ದಿನಮಾನಗಳಲ್ಲಿ ಯಾವತ್ತಾದರೂ ನಾನು ತಿಳಿಸ್ತೀನಿ. ಇಲ್ಲ ಅಂತಲ್ಲ, ಆ ಕೇಸರಿಯನ್ನು ನಿಮ್ಮಲ್ಲಿ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥ ಬಹಳ ಉತ್ತಮ. ಗಂಡಸರಾಗಲಿ ಹೆಂಗಸರಾಗಲಿ ತಾವಿಬ್ಬರೂ ಕೂಡ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸಿರ್ತೀರಿ. ಇದನ್ನು ಹೊರತುಪಡಿಸಿ ಹೇಳೋದಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸಹ ಬಹಳ ಚೆನ್ನಾಗಿದೆ. ಸುಖ ಶಾಂತಿ ನೆಮ್ಮದಿಗೆ ಏನು ಕೊರತೆ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಧನುರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸ್ವಲ್ಪ ಸ್ಲೋನೆ. ಆದರೆ ಬಲಭಾಗದಲ್ಲಿ ಅದರ ಚಲನವಲನ ಇರುವ ಕಾರಣದಿಂದ ನಿಧಾನವಾಗಿ ಅದಕ್ಕೆ ಒಂದು ಮೂಮೆಂಟನ್ನು ಮಾಡಿದ್ರೂ ಕೂಡ, ಅದರ ಮಾರ್ಗದರ್ಶನವನ್ನು ಕೊಟ್ಟರೂ ಕೂಡ ನಿಧಾನವಾಗಿರುವ ಕಾರಣದಿಂದ ನಿಮ್ಮ ಭವಿಷ್ಯತ್ತು ಹಾಗೇ ಇರುತ್ತೆ. ಧನುರಾಶಿನಲ್ಲಿರ್ತಕ್ಕಂಥವ್ರು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು 100ಕ್ಕೆ 100 ಅಕ್ಷರ ಸಹ ಸತ್ಯ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನ, ನಿಮ್ಮ ಸೋಂಬೇರ್ತನ ಅದಕ್ಕೆ ಕುಂಠಿತವಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಧನುರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮಲ್ಲೇ ಸಮಸ್ಯೆ ಇಟ್ಕೊಂಡಿದ್ದೀರಿ. ನಾಳೆ ದಿವಸ ಕೊರಗ್ತಾ ಕೂತ್ಕೊಳ್ತೀರಿ, ಅಯ್ಯೋ ಅದನ್ನು ಮಿಸ್ ಮಾಡ್ಕೊಂಬಿಟ್ನೆ, ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲಿಲ್ವೇ ಅಂತ ಹೇಳಿ. ಹಾಗಾಗಿ ಅಂಥ ಆಲೋಚನೆಗಳನ್ನು, ಅಂಥ ಪಶ್ಚಾತ್ತಾಪನ ಆಮೇಲೆ ಪಡೋದಕ್ಕಿಂತ ಈಗ ನಾನು ನಿಮಗೊಂದು ಹಿಂಟನ್ನು ಕೊಟ್ಟಿರುವ ಕಾರಣದಿಂದ ಆಲಸ್ಯತನವನ್ನು ತೆಗೆದಾಕಿ, ಸೋಂಬೇರ್ತನವನ್ನು ತೆಗೆದು ಪಕ್ಕಕ್ಕೆ ಬಿಡಿ. ಆರಾಮಾಗಿ ಎದ್ದು ಹೇಳಿ. ಏನೇ ವಿಚಾರ ಆದ್ರೂ ಕೂಡ, ಎಷ್ಟೇ ಮನಸ್ಸಿಗೆ ನೋವಾಗಿದ್ರೂ ಕೂಡ, ಸುಸ್ತಾಗಿದ್ರೂ ಕೂಡ ದೇಹವನ್ನು ದಂಡಿಸಿ ಇವತ್ತಿನ ಸಹ ನಾವು ಕೆಲಸ ಮಾಡಿದ್ದೆ ಆದರೆ ಧನುರಾಶಿನಲ್ಲಿರ್ತಕ್ಕಂಥವ್ರು ಅಸಾಧ್ಯವಾದನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಹೇಗೆ
ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಇದ್ದಾಗ ನಾವು ನಿಂತು ನಿಂತು ಸಾಕಾಗೋಗುತ್ತೋ, ಯಾವಾಗ ಹೋಗೋಣಪ್ಪ ಅನಿಸುತ್ತೋ ಆ ಟ್ರಾಫಿಕ್ ಬೇಜಾರಿಗೆ, ಗ್ರೀನ್ ಸಿಗ್ನಲ್ ಬಂದಿದ ತಕ್ಷಣ ಏನೋ ಒಂದು ರೀತಿ ಖುಷಿ, ಅಪ್ಪ ಸಿಗ್ನಲ್ ಬಿಡ್ತು ಅಂತ ಹೇಳಿ. ಅದೇ ರೀತಿ ಹಸಿರು ಬಣ್ಣ, ಗ್ರೀನ್ ಕಲರ್ ಇವತ್ತಿನ ದಿವಸ ನಿಮಗೆ ಬಹಳ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಸಿರು ಬಣ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ, ಎಲ್ಲೋ ಒಂದು ರೀತಿ ನೆಮ್ಮದಿ ನಿಮಗೆ ಸಿಗುತ್ತೆ. ಅದೇ ರೀತಿ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಸುಖ ಶಾಂತಿ ನೆಮ್ಮದಿ ಸಿಕ್ಕಿದ್ರೆ ಆಟೋಮೆಟಿಕ್ಕಾಗಿ ಕೆಲಸ ಮಾಡಲಿಕ್ಕೆ ಮನಸ್ಸಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಆಗಿರ್ಬೋದು, ಅದು ನೀಡ್ತಾ ಇರ್ತಕ್ಕ ಅದರ ಚಲನವನ್ನ ನೆಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದ್ರೆ, ಇಲ್ಲೂ ಒಂದು ಕಡೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ಆಗ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನೂ ಕೂಡ ತಾವು ಯಶಸ್ಸನ್ನು ತಿಳಿಸಿಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಯಶಸ್ಸಿನ ಹಾದಿಯನ್ನು ತಾವು ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಯಶಸ್ಸಿನ ಬಗ್ಗೆ ಗಮನವನ್ನು ವಹಿಸ್ತಕ್ಕಂಥದ್ದಾಗಲಿ, ಇದೆಲ್ಲ ಒಂದು ಕಡೆ ಆಗದೇ ಇರತಕ್ಕಂಥ ಕೆಲಸ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಜೀವನದಲ್ಲಿ ಗೆಲ್ಲಬೇಕೆಂಬತಕ್ಕಂಥ ಒಂದು ಆಸಕ್ತಿ ನಿಮಗಿದೆ, ಆದರೆ ಆ ಆಸಕ್ತಿಗೆ ತಕ್ಕ ಸಮಯ, ಸೂಕ್ತ ಸಮಯ ನಿಮಗೆ ಎದುರಾಗ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಇವತ್ತಿನ ದಿವಸ ಎಲ್ಲ ವಿಚಾರವಾಗ್ಲೂ ಕೂಡ ಆಲೋಚನೆಯನ್ನು ಮಾಡ್ತೀರಿ. ಜೀವನದಲ್ಲಿ ಮುಂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ಏನಪ್ಪ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ನಲ್ಲ, ಏನಾದರೂ ಒಂದು ಹೊಸತನ ಪ್ರಾರಂಭ ಮಾಡಬೇಕು, ಹೊಸದ್ರ ಬಗ್ಗೆ ಆಲೋಚನೆ ಮಾಡಬೇಕೆಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ತಾವಿರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಅದು ಆಲೋಚನೆಯಲ್ಲೇ ಉಳ್ಕೊಂಡ್ಬಿಡುತ್ತೆ ಹೊರತಾಗಿ ಕಾರ್ಯಗತಕ್ಕೆ ಬರ್ತಾ ಇಲ್ಲ. ಕಾರ್ಯಗತಕ್ಕೆ ಬರಬೇಕು ಅಂತಂದರೆ ಸಹಸ್ರ ಆಲೋಚನೆಗಳು, ಸಾವಿರ ನಿಬಂಧನೆಗಳು, ಏನೂ ಇಲ್ವಲ್ಲಪ್ಪ ನನ್ನ ಕೈಯಲ್ಲಿ, ಆದರೆ ಇಷ್ಟೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೀನಲ್ಲ ಎಂಬತಕ್ಕಂಥ ಒಂದು ಆಲೋಚನೆಯಿಂದ ತಾವು ಕೂತ್ಕೊಂಡ್ಬಿಟ್ಟಿರ್ತೀರಿ. ಆ ಒಂದು ನೋವಲ್ಲೇ ನೀವು ಆ ಕ್ಷಣವನ್ನು ಕಳೀತಾ ಇರ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತು, ನೊಂದುಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಈಗಿರ್ತಕ್ಕಂಥ ಕೆಲಸ ಏನಿದೆ ಅದರ ಬಗ್ಗೆ ಗಮನ ವಹಿಸಿ. ಕಾಯಕವೇ ಕೈಲಾಸ. ಆ ಕ್ಷಣ ಇರತಕ್ಕಂಥ ಕೆಲಸಕ್ಕೆ ನಾವು ಗೌರವವನ್ನು ಕೊಡೋಣ, ಅದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡೋಣ. ಈಗೇನು ಕೆಲಸ ಮಾಡ್ತಿದ್ದೀರಿ ಆ ಕ್ಷಣ ಇವತ್ತೊಂದು ದಿವಸ ತಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಹೊಸತೊಂದನ್ನು ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಹೊಸ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದಾಗಲಿ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತಿನ ದಿವಸ ತಾವು ಪ್ರತಿನಿತ್ಯದ ಕಾಯಕ ನಿಮ್ಮದೇನಿದೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ತಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೇ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೂಡ ಕೇಳ್ತಕ್ಕಂಥವ್ರು ಇದ್ದೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಆಲೋಚನೆಯನ್ನು ಮಾಡಬೇಡಿ. ಒಂದು ಕಡೆ ನೋವನ್ನು ಕೊಟ್ಟ ಮೇಲೆ ಭಗವಂತ ಇನ್ನೊಂದು ಕಡೆ ಸಂತೋಷವನ್ನು ಕೊಡಬೇಕಲ್ವಾ? ಯೋಚನೆ ಮಾಡಬೇಡಿ. ಭಗವಂತ ಎಲ್ಲವನ್ನು ಕೂಡ ಸರಿಸಮ ಪ್ರಮಾಣವಾಗಿ ತೂಗಿಸ್ಕೊಂಡು ಹೋಗ್ತಾನೆ. ಯಾಕೆ ಯೋಚನೆ ಮಾಡ್ತೀರಿ? ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿರಿ. ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ 4 ಸಂಖ್ಯೆ ಬಹಳ ಚೆನ್ನಾಗಿದೆ. 4 ಸಂಖ್ಯೆ ಬಹಳ ಚೆನ್ನಾಗಿದೆ. ಹಾಗಾಗಿ ಒಂದು 12 ವರ್ಷ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಒಂದು 4 ಚಾಕ್ಲೇಟ್ ಕೊಟ್ಬಿಟ್ಟು ಅವ್ರಿಗೆ ಆ ಕ್ಷಣ ತೃಪ್ತಿಪಡಿಸಿ. ಅವ್ರು 4ಕ್ಕೆ ಸಮಾಧಾನ ಆಗಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ 4 ಚಾಕ್ಲೇಟನ್ನು ಮೊದಲನೇದಾಗಿ ಅವ್ರ ಕೈ ಇಟ್ಟು ಅವ್ರಿಗೆ ಇನ್ನೂ ಅಪೇಕ್ಷೆ ಇದೆ ಅಂದ ಕಾಲದಲ್ಲಿ ಮತ್ತಷ್ಟು ಕೊಡಿಸಿ, ಯೋಚನೆ ಇಲ್ಲ. ಆದರೆ ಅತಿಯಾಗಿ ಚಾಕ್ಲೇಟನ್ನು ಕೂಡ ಮಕ್ಕಳು ಕೊಡ್ತಕ್ಕಂಥದ್ದು ಬೇಡ. ಅದರಿಂದ ಅವರ ಆರೋಗ್ಯ ಸಮಸ್ಯೆ ಹಾಳಾಗುತ್ತೆ, ಅಲ್ಲಿ ಉಳ್ಕಲ್ಲಾಗುತ್ತೆ. ಜೋಪಾನ ಇರಲಿ. ಒಳ್ಳೆಯದಾಗಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಹೇಗಿದೆ? ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಮೇರೆಗಾಗಲಿ, ಇಲ್ಲಾಂದರೆ ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಇವತ್ತಿನ ಭವಿಷ್ಯತ್ತು ಕುಂಭರಾಶಿನಲ್ಲಿರ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರಾಶ್ಯಾಧಿಪತಿ ಶನಿ, ಅದರಲ್ಲೂ ಕುಂಭರಾಶಿ ಮಕರ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಪರವಾಗಿಲ್ಲ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಒಂದು ದಿವಸ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದೊಂದು ಕೆಲಸ ಏನಪ್ಪ ಅಂತಂದರೆ, ಒಂದು ಬಟ್ಲು ನೀರಿಗೆ ಅದರ ಒಳಗಡೆ ಒಂದು ಚೂರು ಎಳ್ಳನ್ನು ಹಾಕಿ ತಮ್ಮ ಉಂಗರದ ಬೆರಳಿನಿಂದ, ಅಂದರೆ ತಮ್ಮ ಒಂದು ಬಟ್ಲು ನೀರಿಗೆ ತಾವೇ ಒಂದೇ ಒಂದು ಚಿಟಿಕೆ ಎಳ್ಳನ್ನು ಅದರೊಳಗಡೆ ಹಾಕಿ ಉಂಗರದ ಬೆರಳಿಂದ ಆ ಒಂದು ನೀರಿನಲ್ಲಿ ಆ ಎಳ್ಳಿನ ಮೇಲೆ ಕೈಯನ್ನು ಹಂಗೆ ಇಟ್ಕೊಂಡು, ಅಂದರೆ ಆ ಬಟ್ಲಲ್ಲಿರುತ್ತಲ್ಲ ನೀರಲ್ಲಿರ್ತಕ್ಕಂಥ ಎಳ್ಳಿನ ಮೇಲೆ ನಿಮ್ಮ ಉಂಗರದ ಬೆರಳನ್ನು ಈ ರೀತಿಯಾಗಿಟ್ಟು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಒಂದು 11 ಬಾರಿನೋ ಇಲ್ಲಾಂದರೆ 18 ಬಾರಿನೋ 28 ಬಾರಿನೋ ತಾವು ಪಠಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಶಕ್ತಿಯಾನುಸಾರ 108 ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಆದರೆ ಆ ಕ್ಷಣ
ಆ ಸಮಯವನ್ನು ನೋಡಿಕೊಂಡು ತಾವು ಅನುಕೂಲವಾಗಿ ತಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಪ್ರಾರ್ಥನೆ ಬಹಳ ಮುಖ್ಯ. ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗೇ ಇದೆ, ಯೋಚನೆ ಮಾಡಬೇಡಿ. ಆದರೆ ಶನಿ ಪರಮಾತ್ಮನ ಅನುಗ್ರಹ ಅವಶ್ಯಕ. ಹಾಗಾಗಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ಮಾತನಾಡತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ, ಮಾತನಾಡತಕ್ಕಂಥ ಮನಸ್ಸಿರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ನೋಡಿ ತಿಳಿಸೋದಾದರೆ, ಅದರ ಚಲನವಲನ ಇದೆಲ್ಲವನ್ನು ಕೂಡ ಗಮನಿಸಿ ತಿಳಿಸೋದಾದರೆ, ಎಡಭಾಗದಲ್ಲಿ ಅದರ ಚಲನವಲನ ಇದೆ, ಸಂಪೂರ್ಣವಾಗಿ ಮಧ್ಯಭಾಗದಿಂದ ಅದು ತಿರುಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿ ತಿಳಿಸೋದಾದರೆ, ಮೀನರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ತಾವಂತುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ, ಜೋಪಾನ ಜೋಪಾನ ಜೋಪಾನ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ರಲ್ಲಿ ಇವತ್ತಿನ ಸಹ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ತಾವು ಸಹಾಯವನ್ನು ಮಾಡಿದ್ರೂ ಕೂಡ ತಾವು ಸಮಸ್ಯೆಗೆ ಸಿಲುಕೊಳ್ತೀರಿ, ತಗೊಂಡವರು ಸಮಸ್ಯೆಗೆ ಸಿಲುಕೊಂತಾರೆ. ಇಲ್ಲಾಂತಂದರೆ ತಾವು ಸಹಾಯಸ್ತವನ್ನು ಬೇಡಬೇಕಾದ್ರೂ ಕೂಡ ಅಷ್ಟಾಗಿ ಸಮಸ್ಯೆಕರವಾಗಿರ್ತಕ್ಕಂಥದ್ದಲ್ಲ. ಈ ಕ್ಷಣ ಅವಕಾಶ, ಅವಶ್ಯಕತೆ, ಈ ಅವಶ್ಯಕತೆಯನ್ನು ಆ ಕ್ಷಣ ಅವಶ್ಯಕತೆ ಬಂದಾಗ ಸೂಕ್ತವಾಗಿ ನೋಡಿ ಆ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಕ್ಷಣ ಆಲೋಚನೆ ಮಾಡಿ. ತಾಳ್ಮೆ ಬಹಳ ಮುಖ್ಯ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ಏನೋ ಆ ಥರದಲ್ಲಿ ಏನೋ ಸ್ಟೆಪ್ ತೊಗೊಳಕ್ಕೆ ಹೋಗಬೇಡಿ, ಅದರಿಂದ ಸಮಸ್ಯೆಗಳಿಗೆ ತಾವೇ ಸಿಲುಕಿಕೊಂಡ್ಬಿಡ್ತೀರಿ. ಜೋಪಾನ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದಾಗಲಿ, ಕಪ್ಪು ವರ್ಣದ ಏನೊಂದು ವಿಚಾರವಾಗಿ ತಾವು ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಲಿ ಇವತ್ತಿನ ಸಹ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಜೋಪಾನ. ತಾವು ಹಾಕ್ತಕ್ಕಂಥ ಚಪ್ಪಲಿಯಿಂದ ಇರ್ಬೋದು, ಶೂಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನಾದ್ರೂ ಕೂಡ ಕಪ್ಪು ವರ್ಣವನ್ನು ಸೋಕಿಸ್ಕೊಳ್ಬೇಡಿ ಇವತ್ತಿನ ಸಹ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ಜೋಪಾನ. ಆದರೆ ಗುರುಗಳೇ, ಕೂದಲು ಕಪ್ಪಲ್ವ ಗುರುಗಳೇ, ಅದು ಹೆಂಗೆ ಹೇಳ್ತೀರಿ? ಪ್ರಕೃತಿ ದತ್ತವಾಗಿರೋದು, ದೇವರು ನಮಗೆ ಕೊಟ್ಟಿರೋದರಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ, ಅದರಿಂದ ಯಾವತ್ತೂ ಸಮಸ್ಯೆಗಳಾಗೋದಿಲ್ಲ. ಆದರೆ ಹಾಕ್ಕೊಳ್ತಕ್ಕಂಥ ಬಟ್ಟೆ ಅದನ್ನು ದೇವರು ಕೊಟ್ಟಿದ್ದಾನೆ, ಆದರೆ ವರ್ಣದಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಾನಲ್ವ, ಹಾಗಾಗಿ ಕಪ್ಪು ವರ್ಣ ಬೇಡ. ಜೋಪಾನ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಸುಖ, ಶಾಂತಿ, ನೆಮ್ಮದಿಗೆ ಏನು ಕೊರತೆ ಇಲ್ಲ. ಆರಾಮಾಗಿರ್ತೀರಿ, ನೆಮ್ಮದಿಯಾಗಿರ್ತೀರಿ. ಕುಟುಂಬದವ್ರ ಜೊತೆ, ಮಕ್ಕಳ ಜೊತೆ, ಹೆಂಡತಿ ಜೊತೆ, ತಂದೆ ತಾಯಿ ಜೊತೆ ಆರಾಮಾಗಿರಿ. ಯಾವುದೇ ರೀತಿ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ.
मंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। हरिं करासनगर्भ्यदां नलसकां सौं क्लीं कलां बिभ्रतीं सवर्णां प्रदानीं च प्रसदां दौतां त्रित्रोज्ज्वलां वन्दे पुस्तकपासं कुशधरां त्रिभूषितामुज्ज्वलां त्वां गौरीं त्रिपुरां परात्प्रकरां श्रीचक्रसञ्चारिणीं। ओं श्रीं ललिताय नमः। जातवेदसे सर्वावसोमरादितो निदहादिवेदाः सरः पर्षति दुर्गाणि विश्वानावेव सिन्धुं दुरितात्यग्निः त्वामग्निव्रणां तपसा ज्वलन्तीं वैलोचनीं कर्मफले तुष्टां दुर्गां देवीं शरणमहं प्रपद्ये। सुतरसितरसीं नमः। अग्ने त्वन्पारयानव्यो अस्मान् सुस्तिव्रतदुर्गाणि विश्वाम्। ओं श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। ओं श्री केम्पम्मदेवी नमः। ओं ललिताय नमः। ओं नवदुर्गाय नमः। महाकाली महालक्ष्मी समेत श्रीमद्महाललितां बालाम्बिकायै नमो नमः। ब्राह्मी माहेश्वरी कौमारी विष्णुवी वाराहीन्द्राणी चामुण्डां चण्डिकां श्री महाकाली महालक्ष्मीदेवताभ्यो नमः। रजिताचलशृङ्गाग्रमध्यस्थायै नमो नमः। हिमाचलमहापावनंशदायै नमो नमः। शङ्करार्धाङ्गसौन्दर्यलहर्यै नमो नमः। श्रीं महाकाली महालक्ष्मी नमो नमः। ललिताम्बिकाय नमः। दुर्गाम्बिकाय नमः। चक्रेश्वरी बाला त्रिपुरसुन्दरी जगज्जनन्यै नमो नमः। ಶ್ರೀ ಕ್ಷೇತ್ರ ಶ್ರೀ ಕೆಂಪಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಈಗಾಗಲೇ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಭಕ್ತರಲ್ಲಿ ಭಕ್ತಿಯಿಂದ ಭಗವಂತನ ಅರ್ಪಣೆ ಆಗ್ತಕ್ಕಂಥದ್ದು. ಭಕ್ತಿಯಿಂದ ಯಾರು ಬಂದು ಕೋರಿಕೆಗಳನ್ನು ಕೇಳಿಕೊಂಡರೂ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ವಿಶೇಷವಾಗಿರ್ತಕ್ಕಂಥ ರೀತಿ ವರಪ್ರಸಾದವನ್ನು ಕರುಣಿಸ್ತಿರ್ತಕ್ಕಂಥದ್ದನ್ನು ಇಡೀ ನಾಡಿನ ಜನತೆ ಗಮನಿಸ್ತಿದ್ದಾರೆ. ಹಾಗೆ ಕೆಂಪಮ್ಮ ಎಂಬತಕ್ಕಂಥ ನಾಮಾಂಕಿತದಿಂದ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು, ಕಲಿಯುಗದ ಕಲ್ಪವಲ್ಲಿಯಾಗಿ ಬೇಡಿದ ವರಗಳನ್ನು ಕೊಡ್ತಿರ್ತಕ್ಕಂತಹ ತಾಯಿ ಕೆಂಪಮ್ಮಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಈ ಒಂದು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗೆ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ರಾಹುಕಾಲಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಿ ಬೇಡಿ ಬಂದಂತಹ ಭಕ್ತರಿಗೆ ಯಾರು ತಾಯಿ ಅಮ್ಮ ಅಂತ ಹೇಳ್ತಾರೋ, ಅಮ್ಮ ಅಂತ ಕೇಳುವಂತಹ ಮರುಕ್ಷಣ ತಾಯಿ ಪ್ರಸಾದವನ್ನು ಕರುಣಿಸ್ತಕ್ಕಂತಹ ಏಕೈಕ ಕ್ಷೇತ್ರ ಕೆಂಪಮ್ಮನ ಕ್ಷೇತ್ರ. ಇದೊಂದು ಕುಗ್ರಾಮವಾಗಿ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥದ್ದಾದರೂ ಈ ಗ್ರಾಮವನ್ನು ದಿನೇ ದಿನೇ ಅಭಿವೃದ್ಧಿಪಡಿಸ್ತಿರ್ತಕ್ಕಂಥದ್ದು ತಾಯಿ ಕಲಿಯುಗದ ಕಲ್ಪವಲ್ಲಿಯಾಗಿ ಕೆಂಪಮ್ಮ ಈ ಭಾಗದಲ್ಲಿ ನಿಂತು ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾಳೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೀತಿದೆ. ವಾರ್ಷಿಕೋತ್ಸವದ ಕಾರ್ಯಕ್ರಮ ಹಿಂದೆ ಒಂದು ವಾಸ್ತುಗೃಹದಲ್ಲಿ ಕಳಶದ ರೂಪದಲ್ಲಿ ಕೂತು ಕಳಶದಲ್ಲಿ ನಿತ್ಯಾರ್ಚನೆಗಳನ್ನು ನಡೆಸ್ಕೊಳ್ತಿರ್ತಕ್ಕಂಥ ನನ್ನ ಆಶ್ರಮದ ಸದ್ಭಕ್ತರು ಹಾಗೂ ನನ್ನ ಆತ್ಮೀಯರು ಆದಂಥ ಗಂಗಾಧರವರ ವಾಸ್ತುಗೃಹದಲ್ಲಿ ನಿತ್ಯ ಸೇವೆಯನ್ನು ತೆಗೆದುಕೊಳ್ತಿದ್ದರು. ಅದಾದ ನಂತರ ಕಾಲಕ್ರಮೇಣ ಒಂದು ಗರ್ಭಾಲಯವನ್ನು ಮಾಡಿ ಗರ್ಭಗುಡಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಆಲಯ ನಿರ್ಮಾಣ ಆಗಿ ಇವತ್ತು ಜಗತ್ಪ್ರಸಿದ್ಧಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಆಕರ್ಷಣೆ ಮಾಡಿ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸುವಂತಹ ರೀತಿ ತಾಯಿಯ ಒಂದು ವರಪ್ರಸಾದ ಆಗಿದೆ. ಅಂತಹದರಲ್ಲಿ ನಡೀತಿರ್ತಕ್ಕಂಥ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಅದರಲ್ಲೂ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಂದು ಇಂದು ಪ್ರಾರಂಭವಾಗುವಂಥ ಕಾಲ, ನಾಳೆ ಪುನಃ ಮುಂಜಾನೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ದೇವಿಗೆ ನಡೆದಂತಹ ಸಹಸ್ರ ಕಲಶಾಭಿಷೇಕ, ಸಹಸ್ರ ಕುಂಭಾಭಿಷೇಕದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಿದ್ಧ ದೇವಿಗೆ ಎಲ್ಲವೂ ಸಿದ್ಧ ಪ್ರಸನ್ನತೆಯಿಂದ ಆಗಿದೆ. ಹಾಗಾಗಿ ತಾಯಿಯ ಆ ಪ್ರಸನ್ನತೆ, ತಾಯಿಯ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗುವಂತಹ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಜಗತ್ತಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ. ಅದರಲ್ಲೂ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಶುಭ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ರವಿವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ದೇವಿನ ಪ್ರಾರ್ಥನೆ ಮಾಡಿ ತಾಯಿಗೆ ಒಂದು ಮಹಾಮಂಗಳಾರತಿಯನ್ನು ಮಾಡೋಣ. ಓಂ ಸರಸುಧರಳೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಭಕ್ತಿಂ
विष्णुपत्नीं क्षमां देवीं माधवीं माधवप्रियां विष्णुप्रसतीं देवीं नमः।
ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಈ ಒಂದು ದೇವಾಲಯ ಪುಟ್ಟ ಗ್ರಾಮದಲ್ಲಿದ್ದರೂ ಇಷ್ಟು ಅದ್ಧೂರಿಯುತವಾದಂಥ ಈ ಕಾರ್ಯಕ್ರಮವನ್ನೆಲ್ಲ ನೋಡಿದ್ರೆ ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಜೊತೆಗೆ ಇವತ್ತು ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರ ಜನ್ಮಾಂತರವಾಗಿರ್ತಕ್ಕಂಥ ಕರ್ಮಫಲಗಳು ದೂರ ಅಂದರೆ ಅದು ತಪ್ಪಾಗಲಾರದು. ಯಾಕೆಂದರೆ ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಈ ಕಾಯಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಂಗರಾಜ ಸ್ವಾಮಿಯರವರು ಹಾಗೂ ಚಿಕ್ಕಣ್ಣನವರು, ಅವರ ಶ್ರಮ ಎಷ್ಟಿದೆ ಅಂದರೆ ಅದು ಮೆಚ್ಚುವಂತಹದ್ದಿದೆ. ಒಂದು ದೇವಾಲಯದಲ್ಲಿ ದೇವರನ್ನು ಮಾತಾಡಿಸುವಂತಹದ್ದು, ಆ ದೇವರ ನಿತ್ಯಾರ್ಚನೆ ನಡೆಸ್ತಕ್ಕಂಥದ್ದು, ಜೊತೆಗೆ ದೇವರ ಒಂದು ಪೂಜಾನುಷ್ಠಾನದಲ್ಲಿ ಸತತವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥದ್ದು. ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಏನೇ ಇದ್ದರೂ ಆ ಕಷ್ಟಗಳು ಬೇಗ ದೂರ ಆಗಲಿ ಎಂಬತಕ್ಕಂತಹ ರೀತಿಯಲ್ಲಿ ತಮ್ಮನ್ನು ತಾವು ಮರೆತು ಭಗವತಿಯ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ದೇವಾಲಯ ಈ ಪುಟ್ಟ ಗ್ರಾಮದಲ್ಲಿ ಇಷ್ಟು ಪ್ರವರ್ಧಮಾನಕ್ಕೆ ಬಂದು ಇವತ್ತು ಇಡೀ ನಮ್ಮ ಊರಿನ ಜನ, ನಮ್ಮ ಹಳ್ಳಿಯ ಜನ ಎಲ್ಲರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ನಮ್ಮೂರಲ್ಲಿ ನಡೀತಿರ್ತಕ್ಕಂಥ ಈ ಜಾತ್ರೆ ಆದಂಗೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಅದರಲ್ಲೂ ಒಬ್ಬೊಬ್ಬ ಕಲಾವಿದರು ಅವರ ಆ ಕಲಾಪ್ರೇಮವನ್ನು ನೋಡಿದ್ರೆ ಎಷ್ಟು ಆನಂದವಾಗುತ್ತೆ. ಸಾಲದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಹತ್ತಿರ ಅಂತ ಹೇಳ್ಬೋದು. ನಮ್ಮಲ್ಲಿ ಕತ್ತರಗುಪ್ಪೆನೋ ಕಾಮಾಕ್ಯನೋ ಅಥವಾ ಮೆಜೆಸ್ಟಿಕ್ಕು ಈ ಭಾಗ ಇಲ್ಲಿ ಹತ್ತಿರಕ್ಕೆ ಬಂದರೆ ಇಲ್ಲಿ ಕೆಂಗೇರಿ ಈ ಭಾಗದಿಂದ ಬಂದ ಹಾಗೆ ದುಬಾಯಿಂದ ಬಂದಿದ್ದಾರೆ. ನಾನೇನೋ ಈ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ನಾನು ತಿಳಿದ್ರೆ ದುಬಾಯಿಂದ ಬಂದಿದ್ದು. ನಾನು ಕಳೆದ ಬಾರಿ ದುಬೈಗೆ ಹೋದಾಗ ಅಲ್ಲಿ ಅವರು ಸೇವೆಗೆ ಬಂದಿದ್ದರಂತೆ. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ದೂರದ ಪ್ರಾಂತ್ಯ ಅಂತಲೂ ಹೇಳ್ಬೋದು. ಇವತ್ತು ಅಮೇರಿಕಾ ಅಂದರೆ ಎಲ್ಲರೂ ಸಹಿತ ಹೂಬೇರಿಸಬೇಕು. ಆದರೆ ಅಲ್ಲಿಂದ ಬಂದು ತಾಯಿ ಕೆಂಪಮ್ಮಳ ಸೇವೆ ಮಾಡಿ ಅನ್ನದಾಸೋಹವನ್ನು ಮಾಡುವಂಥ ಕೈಂಕರ್ಯವನ್ನು ಸಹಿತ ಮಾಡ್ತಿರ್ತಕ್ಕಂಥದ್ದೊಂದು ಸಂತೋಷವೇ ಸರಿ. ದಿವ್ಯಾ ಚಂದ್ರಶೇಖರ್ ಅವರಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಅವರು ಮಾಡುವ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಅವರ ಕುಟುಂಬ ಪರಿವಾರಕ್ಕೆ ಕೆಂಪಮ್ಮಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಕಣ್ಣು ಕೋರೈಸುವಂತಹ ಅಲಂಕಾರ, ಎಷ್ಟೇ ಆದರೂ ಸೌಂದರ್ಯದಾಯಿನಿ ಅಮ್ಮನವರು. ಹೆಣ್ಣು ಅಂದ್ರೇ ಸೌಂದರ್ಯ. ಆ ಸೌಂದರ್ಯಕ್ಕೆ ಪ್ರತಿಯಾಗಿ ಒಂದೊಂದು ಮೂರ್ತಿಗಳನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ನಿಮ್ಮೆಲ್ಲರೂ ಸಹಿತ ಆಕರ್ಷಣೆ ಮಾಡಿ ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನು ನಾನು ಬೇಗ ತೀರಿಸ್ತೀನಿ ಅಂತ ಹೇಳಲಿಕ್ಕೆ ಒಂದೊಂದು ಶಕ್ತಿ ದೇವತೆಗಳನ್ನು ಇಲ್ಲಿ ಕೂಡಿಸಿದ್ದಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿತ್ಯ ಕಲೆಯಲ್ಲೇ ಉಸಿರಾಗಿಟ್ಟುಕೊಂಡು ಕಲಾ ಆರಾಧನೆ ಮಾಡ್ತಿರ್ತಕ್ಕಂತಹ ಕಲಾವಿದರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರತಕ್ಕಂಥ ವೃದ್ಧರವರೆಗೂ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಅನುಕೂಲ ಇದೆ. ನಾನು ಆಗಲೇ ನನ್ನ ಆತ್ಮೀಯರಿಗೆ ಹೇಳಿದೆ, ಇಲ್ಲಿ ಕಲೆ, ಇಲ್ಲಿ ಯಾರ್ಯಾರೆಲ್ಲ ಈ ನೃತ್ಯ ಮಾಡಿದ್ದಾರೆ, ಯಾರೆಲ್ಲ ಕಲಾವಿದರಿದ್ದಾರೆ, ಇವನ್ನೆಲ್ಲ ನಮ್ಮ ಆಶ್ರಮಕ್ಕೆ ಒಂದು ದಿವಸ ಒಂದು ಕಾರ್ಯಕ್ರಮ ಕರೆಸೋಣ, ಆ ನಮ್ಮ ಆಶ್ರಮದಲ್ಲೂ ಒಂದು ಕಾರ್ಯಕ್ರಮ ಕೊಡೋಣ ಇವರಿಗೆ ಅಂತ ಹೇಳಿದ್ದೇನೆ. ಅತಿ ಶೀಘ್ರದಲ್ಲೇ ಇದನ್ನು ಜಾರಿ ಮಾಡೋಣ. ಹಾಗೆ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ತಾಯಿ ಕೆಂಪಮ್ಮಳ ಸಾನ್ನಿಧ್ಯದಲ್ಲಿ ನಿಮ್ಮ ವಾಸ್ತುಗೃಹದಿಂದ ತೆಂಬಿಟ್ಟಿನ ಆರತಿ ಆಗಲಿ ಅಥವಾ 9 ಮಣ್ಣಿನ ಹಣತೆಯಲ್ಲಿ ದೀಪವನ್ನು ತಂದು ಅವತ್ತು ಲಕ್ಷ ದೀಪೋತ್ಸವ ಆಗಲಿ. ಈ ತಾಯಿಗೆ ವರ್ಷಕ್ಕೊಂದಾವರ್ತಿ ನಡೀತಕ್ಕಂಥ ಬರೀ ಇದಷ್ಟೇ ಉತ್ಸವ ಅಲ್ಲ, ಮುಂದೆ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ಲಕ್ಷ ದೀಪೋತ್ಸವ ಮಾಡಿ ಆ ತಾಯಿನ ತೃಪ್ತಿಪಡಿಸಿ ಆ ತೃಪ್ತಿಯಾದಂಥ ಆ ಬೆಳಕಿನಲ್ಲಿ ನಾವು ನೀವೆಲ್ಲರೂ ಸಹಿತ ನೆಮ್ಮದಿಯಾಗಿರೋಣ. ಮತ್ತೊಮ್ಮೆ ಈ ಗ್ರಾಮದ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮತ್ತೊಮ್ಮೆ ನಾನು ಆದಷ್ಟು ಬೇಗ ಈ ಗ್ರಾಮಕ್ಕೆ ಬಂದು ಆ ತಾಯಿಗೆ ನಾನೇ ನನ್ನ ಕೈಯಾರ ಒಂದು ಅಭಿಷೇಕ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದು ಅತಿ ಶೀಘ್ರದಲ್ಲೇ ಒಂದು ಕಾಯಕವನ್ನು ಮಾಡೋಣ. ಸಾಧ್ಯವಾದರೆ ಕಾರ್ತಿಕ ಮಾಸ ಇರಲಿ ಅಥವಾ ಮುಂದಿನ ಮಾಘ ಮಾಸದಲ್ಲಾದರೂ ಒಂದು ಸತಿ ಬಂದು ಆ ತಾಯಿಗೊಂದು ಅಭಿಷೇಕ ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ನಮ್ಮ ಗಂಗರಾಜರವರು ಇಂತಹ ಅದ್ಭುತವಾದಂಥ ಕಾಯಕವನ್ನು ಮಾಡಿ ನಿತ್ಯ ತಾಯಿಯ ಸೇವೆಯನ್ನು ಮಾಡಿ ಒಂದು ಕಲ್ಲು ವಿಗ್ರಹ ಆಗಬೇಕಾದ್ರೆ, ವಿಗ್ರಹ ಮಾತಾಡಬೇಕಾದ್ರೆ, ಆ ಮಾತು ತೂಕವಾಗಿರಬೇಕಾದ್ರೆ ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಅಂತಹ ಜವಾಬ್ದಾರಿ ಕಾಯಕವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಈ ಗ್ರಾಮದಲ್ಲಿ ಎಲ್ಲರೂ ಸಹಿತ ತಿರುಗಿ ನೋಡುವಂಥ ರೀತಿ ಮಾಡಿರ್ತಕ್ಕಂಥ ಆ ದೇವಾಲಯ ಅದು ಸಾಕ್ಷೀಭೂತವಾಗಿದೆ.
ಇದು ಸಾಮಾನ್ಯರು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಶಕ್ತಿ ಇಟ್ಕೊಂಡು ಮಾಡಬೇಕು. ಆ ಶಕ್ತಿ ಅವಳು ಕೊಟ್ಟರೆ ಮಾತ್ರ ಸಾಧ್ಯ. ಆ ತಾಯಿ ಅನುಗ್ರಹದಿಂದ ಇವತ್ತಿನ ದಿವಸ ತಾಯಿಯ ವರಪುತ್ರ ಅಂದರೂ ತಪ್ಪಲ್ಲ. ಅವರು ಮಾಡ್ತಿರುವ ಸೇವೆ ಇನ್ನಷ್ಟು ಅದ್ಭುತವಾಗಿ ನಡೆದು ನಿಮ್ಮೆಲ್ಲರನ್ನು ಸಹಿತ ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ತೀರ್ಥಕ್ಷೇತ್ರವಾಗಿ ಬೆಳೀಲಿ. ಆ ತಾಯಿಯ ಅನುಗ್ರಹ ಸಿಗಲಿ. ಯಾರೆಲ್ಲ ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರ ಪೂರ್ವಾರ್ಜದ ಕರ್ಮಗಳನ್ನು ದೂರ ಮಾಡಿಕೊಂಡು ಎಲ್ಲರಿಗೂ ಅನುಗ್ರಹ ಸಿಗುವಂಥದ್ದಾಗಲಿ ಅಂತ ಮತ್ತೊಮ್ಮೆ ತಾಯಿನ ಪ್ರಾರ್ಥನೆ ಮಾಡಿದೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಗೆ ಇಬ್ಬರು ಯತಿಗಳು ಸಹಿತ ಆಗಮಿಸಿದ್ದಾರೆ. ಆ ಇಬ್ಬರ ಸಾಧು ಸಂತರನ್ನು ಸಹಿತ ನಾನು ನಮಸ್ಕರಿಸಿ ಅವರು ಬಂದಿರತಕ್ಕಂಥದ್ದು. ಏಕೆಂದರೆ ಒಂದು ಕಾರ್ಯಕ್ರಮ ಅಂದರೆ ಎಲ್ಲರೂ ಒಗ್ಗೂಡಿಸಿದ್ರೆ ಮಾತ್ರ ಕಾರ್ಯಕ್ರಮ, ಇಲ್ಲಾಂದರೆ ಇಂತಹ ವೇದಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ತಾಯಿ ವಿಗ್ರಹಗಳನ್ನಂತೂ ತುಂಬ ಭವ್ಯವಾಗಿ ಅಂಥ ಅಲಂಕಾರ, ಒಂದೊಂದು ಪುಷ್ಪಗಳನ್ನು ನೋಡಿದ್ರೆ ಸಹಿತ ನಾನು ಆಗಿಂದ ನೋಡ್ತಾ ಇರ್ತಕ್ಕಂಥದ್ದು ದೇವರನ್ನು ನೋಡಲ, ಆ ಮಕ್ಕಳ ಕಲೆ ನೋಡಲ ಅಂತ. ಮಕ್ಕಳು ದೈವ ಸ್ವರೂಪ. ಅಂತಹ ಮಕ್ಕಳಲ್ಲಿ ವಿಶೇಷವಾದ ಕಲೆಯನ್ನು ಕಂಡೆ. ಅದೇ ಥರ ಆ ಪುಷ್ಪಗಳನ್ನು ನೋಡಿ ಅಷ್ಟೇ ಆನಂದಿಸಿದ್ದೇನೆ. ಹಾಗೆ ಅತಿ ಶೀಘ್ರದಲ್ಲಿ ತಾಯಿಯ ಮೂಲ ಸಾನ್ನಿಧ್ಯವನ್ನು, ಮೂಲ ದೇವರನ್ನು ನೋಡಬೇಕು ಅನ್ನೋ ಆಸೆಯಲ್ಲಿದ್ದೇನೆ.